ತುಂಬ ಖುಷಿ ಆಯ್ತು ಗಿಲ್ಲಿ ಗೆದ್ದಿದ್ದು ರಕ್ಷಿತಾ ಗೆದ್ದಿದ್ದು. ಏನ್ ಹೇಳಿದ್ರು ರಕ್ಷಿತಾ, ನೀವು ರಕ್ಷಿತಾ ಕ್ಲೋಸ್ ಎಲ್ಲ ಬಂದು ಹೇಳ್ತಾ ಇದ್ರು ಅಜ್ಜಿ ಅಜ್ಜಿ ಅಂತ. Okay, ಅಜ್ಜಿ ಮೊಮ್ಮಗಳು ಹಾಂ ಹೇಳಿ, ಮೊಮ್ಮಗಳು ಗೆದ್ದಿದೆ. ಖುಷಿ, ತುಂಬ ಖುಷಿ ರೀ. ಎಲ್ಲಾದ್ರೂ ತೊಗೊತಾಳೆ ನನ್ನ ಹೆಸರಾಕಿ. ತುಂಬ ಖುಷಿ. ಏನು ಹೇಳು, ಫೋನ್ ಮಾಡಿದ್ರಾ ರಕ್ಷಿತಾ ನಿಮಗೆ? ಹಾಂ ಮಾಡಿದ್ದಾರೆ, ಹೊರಗಡೆ ಬಂದ್ಮ್ಯಾಗ. ಇಲ್ಲಿ ಬಂದ್ಮೇಲೆ ಮಾಡಿದ್ದೆವು, ಮಾತಾಡಿದಳು. ಬರ್ತೀನಿ ಅಜ್ಜಿ, ಆ ಕಡೆ ಬರ್ತೀನಿ, ನಮ್ಮೂರಿಗಿನ ಹೋಗಮ್ಮು ಅಂದಳು. ತುಂಬ ತುಂಬ ಖುಷಿ ಆಯಿತು. ನಿಮ್ಮೂರಿಗೆ ಕರ್ಕೊಂಡೋಗಿ ರೊಟ್ಟಿ ಬದನೆಕಾಯಿ ಪಲ್ಯ. ಹಾಂ, ನನಗೆ ಮೀನು ಮಾಡಿ ತಿನ್ನಿಸ್ತೀನಿ ಅಂತ ಹೇಳ. ನೀ ಮೇನು ತಿನ್ನಲ್ಲ ಅಜ್ಜಿ, ನಮ್ಮ ಊರಿಗೆ ಬಾ, ನೀನು ಒಳಿ ಮೀನು ತಂದು ಫ್ರೈ ಮಾಡಿ ತಿನ್ನಿಸ್ತೀನಿ ಅಂತ ಹೇಳ. ನಮ್ಮ ಮೀನ ತಿನ್ನಲ್ಲ, ಮುಳ್ಳು ಇರ್ತಾವ, ಅಂಜಿಕೆ ಬರ್ತಂದು ನನಗಂದ್ರೆ. ಇಲ್ಲ, ಮುಳ್ಳೆಲ್ಲ ತೆಗೆದು ಕೊಡ್ತೀನಿ ನಿನಗೆ ಅಂತಂದು. ಇನ್ನು ಟ್ರಿಪ್ಗೆಲ್ಲ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ರಿ, ಎಲ್ಲರೂ ನಿಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲಿರ ಎಲ್ಲರೂ ಬೇರೆಯವ್ರ ಊರಿಗೆ ಬನ್ನಿ ಅಂತ ಎಲ್ಲ ಹೇಳ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಸೊ ಯಾರಿಗೆ ಸದ್ಯಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಿ? ಇನ್ನೇ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ರೀ, ಮಾತಾಡ್ಕೊಂಡಿಲ್ಲ. ಇದೇ ರಕ್ಷಿತಾ ನಾವು ಅಟ್ಟಿ ಹೇಳ್ಕೊಂಡಿದ್ದು. ಅಷ್ಟೇ ಹೇಳ್ಕೊಂಡಿದ್ದೀನ, ಮತ್ತಿನ್ನ ಯಾರೂ ಪ್ಲ್ಯಾನ್ ಮಾಡಿಲ್ಲ. ಈಗ ನೀವು ಲೆಮನ್ ಟೀ ಅಂತ ಹೇಳಿದ್ದು ತುಂಬಾ ವೈರಲ್ ಆಗಿತ್ತು, ಸಕ್ಕದಾಗಿತ್ತು ಅದಂತೂ. ಅದನ್ನ ಹೌದು, ನೀವು ಹೇಳಿದ್ದು ಕರೆಕ್ಟೇ. ಲೆಮನ್ ಟೀಗೆ ಲೆಮನ್ ಹಿಂಡ್ತಾರೆ, ಸಕ್ಕರೆ ಹಾಕ್ತಾರೆ, ನೀರು ಕೊಡ್ತಾರೆ, ಅದಕ್ಕೆ 15 ರೂಪಾಯಿ 20 ರೂಪಾಯಿ ತಗೊತಾರೆ. ಸೊ ನಾವೆಲ್ಲೋ ಮಲ್ಲಮ್ಮ ಒಂದು ಲೆಮನ್ ಟೀ ಶಾಪು ಏನಾದರೂ ಇಟ್ಟರೆ ಸಕ್ಕದಾಗಿ ಓಡುತ್ತೆ ಅಂತ ಅಂದ್ಕೊಂಡಿದ್ವಿ. ಆ ಥರ ಐಡಿಯಾ ಏನಾದರೂ ಇದೆಯಾ? ಏನಿಲ್ಲ ರೀ, ಸಾಕಾದ್ರಲಿಂದ ಎಷ್ಟು ವೈರಲ್ ಆಗ್ಯದ, ಅದೇ ಕುಡ್ಕೊತ ಹೋಗೋದ್ರಿ ಲೆಮನ್ ಟೀ. ಈಗ ನೆಕ್ಸ್ಟು ಏನು ಮಾಡಿ? ತುಂಬ ಖುಷಿ ಆಯ್ತು ಗಿಲ್ಲಿ ಗೆದ್ದಿದ್ದು, ರಕ್ಷಿತಾ ಗೆದ್ದಿದ್ದು. ಏನು ಹೇಳಿದ್ರು ರಕ್ಷಿತಾ, ನೀವು ರಕ್ಷಿತಾ ಕ್ಲೋಸ್ ಎಲ್ಲ ಬಂದು ಹೇಳ್ತಾ ಇದ್ರು ಅಜ್ಜಿ ಅಜ್ಜಿ ಅಂತ. Okay, ಅಜ್ಜಿ ಮೊಮ್ಮಗಳು ಹೇಳಿ, ಮೊಮ್ಮಗಳು ಗೆದ್ದಿದೆ. ಖುಷಿ, ತುಂಬ ಖುಷಿ ರೀ. ಎಲ್ಲಾದ್ರೂ ತೊಗೊತಾಳೆ ನನ್ನ ಹೆಸರಾಕಿ. ತುಂಬ ಖುಷಿ. ಏನು ಹೇಳು, ಫೋನ್ ಮಾಡಿದ್ರಾ ರಕ್ಷಿತಾ ನಿಮಗೆ? ಹಾಂ ಮಾಡಿದ್ದಾರೆ, ಹೊರಗಡೆ ಬಂದ್ಮ್ಯಾಗ. ಇಲ್ಲಿ ಬಂದ್ಮೇಲೆ ಮಾಡಿದ್ದೆವು, ಮಾತಾಡಿದಳು. ಬರ್ತೀನಿ ಅಜ್ಜಿ, ಆ ಕಡೆ ಬರ್ತೀನಿ, ನಮ್ಮೂರಿಗಿನ ಹೋಗಮ್ಮು ಅಂದಳು. ತುಂಬ ತುಂಬ ಖುಷಿ ಆಯಿತು. ನಿಮ್ಮೂರಿಗೆ ಕರ್ಕೊಂಡೋಗಿ ರೊಟ್ಟಿ ಬದನೆಕಾಯಿ ಪಲ್ಯ. ಹಾಂ, ನನಗೆ ಮೀನು ಮಾಡಿ ತಿನ್ನಿಸ್ತೀನಿ ಅಂತ ಹೇಳ. ನೀ ಮೇನು ತಿನ್ನಲ್ಲ ಅಜ್ಜಿ, ನಮ್ಮ ಊರಿಗೆ ಬಾ, ನೀನು ಒಳಿ ಮೀನು ತಂದು ಫ್ರೈ ಮಾಡಿ ತಿನ್ನಿಸ್ತೀನಿ ಅಂತ ಹೇಳ. ನಮ್ಮ ಮೀನ ತಿನ್ನಲ್ಲ, ಮುಳ್ಳು ಇರ್ತಾವ, ಅಂಜಿಕೆ ಬರ್ತಂದು ನನಗಂದ್ರೆ. ಇಲ್ಲ, ಮುಳ್ಳೆಲ್ಲ ತೆಗೆದು ಕೊಡ್ತೀನಿ ನಿನಗೆ ಅಂತಂದು. ಇನ್ನು ಟ್ರಿಪ್ಗೆಲ್ಲ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ರಿ, ಎಲ್ಲರೂ ನಿಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲಿರ ಎಲ್ಲರೂ ಬೇರೆಯವ್ರ ಊರಿಗೆ ಬನ್ನಿ ಅಂತ ಎಲ್ಲ ಹೇಳ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಸೊ ಯಾರಿಗೆ ಸದ್ಯಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಿ? ಇನ್ನೇ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ರೀ, ಮಾತಾಡ್ಕೊಂಡಿಲ್ಲ. ಇದೇ ರಕ್ಷಿತಾ ನಾವು ಅಟ್ಟಿ ಹೇಳ್ಕೊಂಡಿದ್ದು. ಅಷ್ಟೇ ಹೇಳ್ಕೊಂಡಿದ್ದೀನ, ಮತ್ತಿನ್ನ ಯಾರೂ ಪ್ಲ್ಯಾನ್ ಮಾಡಿಲ್ಲ. ಈಗ ನೀವು ಲೆಮನ್ ಟೀ ಅಂತ ಹೇಳಿದ್ದು ತುಂಬಾ ವೈರಲ್ ಆಗಿತ್ತು, ಸಕ್ಕದಾಗಿತ್ತು ಅದಂತೂ. ಅದನ್ನ ಹೌದು, ನೀವು ಹೇಳಿದ್ದು ಕರೆಕ್ಟೇ. ಲೆಮನ್ ಟೀಗೆ ಲೆಮನ್ ಹಿಂಡ್ತಾರೆ, ಸಕ್ಕರೆ ಹಾಕ್ತಾರೆ, ನೀರು ಕೊಡ್ತಾರೆ, ಅದಕ್ಕೆ 15 ರೂಪಾಯಿ 20 ರೂಪಾಯಿ ತಗೊತಾರೆ. ಸೊ ನಾವೆಲ್ಲೋ ಮಲ್ಲಮ್ಮ ಒಂದು ಲೆಮನ್ ಟೀ ಶಾಪು ಏನಾದರೂ ಇಟ್ಟರೆ ಸಕ್ಕದಾಗಿ ಓಡುತ್ತೆ ಅಂತ ಅಂದ್ಕೊಂಡಿದ್ವಿ. ಆ ಥರ ಐಡಿಯಾ ಏನಾದರೂ ಇದೆಯಾ? ಏನಿಲ್ಲ ರೀ, ಸಾಕಾದ್ರಲಿಂದ ಎಷ್ಟು ವೈರಲ್ ಆಗ್ಯದ, ಅದೇ ಕುಡ್ಕೊತ ಹೋಗೋದ್ರಿ ಲೆಮನ್ ಟೀ. ಈಗ ನೆಕ್ಸ್ಟು ಏನು ಮಾಡಿ?